ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಸ್ನೇಹಿತರೆ, ಇಸ್ರೇಲ್ ಅನ್ನ ಯಾರಿಗೂ ಮುಟ್ಟಕ್ಕಾಗಲ್ಲ. ಇಸ್ರೇಲ್ ಮೇಲೆ ಸಣ್ಣ ಒಂದು ದಾಳಿ ಮಾಡಿದ್ರೂ ಕೂಡ ಅಲ್ಲಿನ ಒಂದು ರಕ್ಷಣಾ ವ್ಯವಸ್ಥೆ ಅದನ್ನ ಪುಡಿಗಟ್ಟುತ್ತೆ. ಅಂತಹ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಇಸ್ರೇಲ್ ಹೊಂದಿದೆ. ಅದರ ಹೆಸರು ಐರನ್ ಡೋಮ್. ಆದರೆ ಇದೀಗ ಐರನ್ ಡೋಮ್ಗೆ ಅಪಾಯ ಎದುರಾಗಿದೆ. ಹೌದು, US ಅಧಿಕಾರಿಗಳು ಒಂದು ತನಿಖೆಯನ್ನು ನಡೆಸಿದ್ದು, ಇದರ ಪ್ರಕಾರ ಇಸ್ರೇಲ್ನ ವಾಯು ರಕ್ಷಣಾ ವ್ಯವಸ್ಥೆ ಐರನ್ ಡೋಮ್ಗೆ ಅಪಾಯ ಇದೆ ಅನ್ನುವಂತಹ ಮಾಹಿತಿ ಬಂದಿದೆ. ಈ ಅಪಾಯ ಇರೋದು ಹಿಜ್ಬುಲ್ಲಾಗಳಿಂದ ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿದೆ. ಹೌದು, ಹಿಜ್ಬುಲ್ಲಾಗಳ ದಾಳಿಯಿಂದಾಗಿ ಐರನ್ ಡೋಮ್ ಸಂಪೂರ್ಣವಾಗಿ ನಾಶವಾಗಬಹುದು ಅನ್ನುವಂತಹ ಒಂದು ಶಾಕಿಂಗ್ ಮಾಹಿತಿ ಇದೀಗ ಹೊರಬಿದ್ದಿದೆ. ಇಂತಹ ಒಂದು ಮಾಹಿತಿಯನ್ನು ಕೊಟ್ಟು US ಅಧಿಕಾರಿಗಳು ಇಸ್ರೇಲ್ ಅನ್ನು ಎಚ್ಚರಿಸಿದ್ದಾರೆ. ಇನ್ನು ಇದಕ್ಕೆ ತಕ್ಕದಾದಂತಹ ರಕ್ಷಣಾ ವ್ಯವಸ್ಥೆ ಅಥವಾ ರಕ್ಷಣೆಯನ್ನ ಇಸ್ರೇಲ್ ಪ್ರಾರಂಭಿಸಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಕೇಳಿ ಬಂದಿದೆ. ಆದರೆ ಇಸ್ರೇಲ್ನ ಐರನ್ ಡೋಮ್ಗೆ ಸಂಚಕಾರ ತಂದೊಡ್ಡುವಂತಹ ಹಿಜ್ಬುಲ್ಲಾಗಳ ದಾಳಿ ಅದ್ಯಾವ ರೀತಿ ಮಟ್ಟಿಗೆ ಇರುತ್ತೆ ಅನ್ನುವಂತಹ ಒಂದು ಭಯ ಇದೀಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಆರ್ಥಿಕ ಬಿಕ್ಕಟ್ಟಿನಿಂದ ನಲುಗಿದ್ದಂತಹ ಶ್ರೀಲಂಕಾ ಚೇತರಿಕೆ ಕಾಣ್ತಾ ಇದ್ದು, ಸಹಾಯ ಮಾಡಿದ ಭಾರತವನ್ನ ಹಾಡಿ ಹೊಗಳಿದೆ. ಇದು ಚೀನಾದ ಮತ್ಸರಕ್ಕೆ ಕಾರಣವಾಗಬಹುದು ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಅಂದ್ರೆ ಚೀನಾ ಏನಾದರೂ ಈ ಹೇಳಿಕೆಯನ್ನು ಕೇಳ್ಬಿಟ್ರೆ ಚೀನಾಗೆ ಹೊಟ್ಟೆ ಕಿಚ್ಚಿನಿಂದ ನರಳು ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕಳೆದ 2 ವರ್ಷಗಳಿಂದ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿರುವಂತಹ ದ್ವೀಪ ರಾಷ್ಟ್ರವು ಭಾರತ ನೀಡಿದ ಸಹಾಯಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿದೆ. ನೆರೆಯ ದೇಶದಿಂದ ಪಡೆದಂತಹ ಶತಕೋಟಿ ಡಾಲರ್ಗಳಿಂದ ಮಾತ್ರ ಇದು ಸಾಧ್ಯವಾಗಿದೆ ಅಂತ ಹೇಳಿದ್ದಾರೆ. ಅದರ ಆರ್ಥಿಕತೆಯು ಈಗ ಮತ್ತೆ ಟ್ರ್ಯಾಕ್ಗೆ ಹಿಂತಿರುಗ್ತಾ ಇದೆ. 2 ಕಠಿಣ ವರ್ಷಗಳ ಆರ್ಥಿಕ ಬಿಕ್ಕಟ್ಟಿನಿಂದ ಶ್ರೀಲಂಕಾ ಚೇತರಿಸಿಕೊಂಡಿದೆ. ಭಾರತದಿಂದ ಪಡೆದಂತಹ $3.5 ಬಿಲಿಯನ್ ಆರ್ಥಿಕ ನೆರವಿನಿಂದ ಇದು ಸಾಧ್ಯವಾಗಿದೆ ಅಂತ ಶ್ರೀಲಂಕಾ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆ ಹೇಳಿದ್ದಾರೆ. ಇನ್ನು ವಿಕ್ರಮಸಿಂಘೆ ಅವರು ಭಾರತದೊಂದಿಗೆ ಪಾಲುದಾರಿಕೆಯನ್ನು ಉಳಿಸಿಕೊಳ್ಳಲಾಗುತ್ತದೆ ಅಂತ ಒತ್ತಿ ಹೇಳಿದ್ದಾರೆ. ಎಲ್ಲಿಯೂ ಕೂಡ ಚೀನಾ ನೀಡಿದ ಆರ್ಥಿಕ ನೆರವಿನ ಬಗ್ಗೆ ಉಲ್ಲೇಖಿಸಲಿಲ್ಲ. ಇನ್ನು ಜೂನ್ 20ರಿಂದ 22ರವರೆಗೆ ಕೊಲಂಬೋದಲ್ಲಿ ನಡೆದಂತಹ 31ನೇ ಅಖಿಲ ಭಾರತ ಸಹಭಾಗಿತ್ವ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ವಿಕ್ರಮಸಿಂಘೆ ಹೊಸ ಸರ್ಕಾರದ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗವಹಿಸಲು ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭವನ್ನು ಸ್ಮರಿಸಿದರು. ಪ್ರಮುಖ ಕ್ಷೇತ್ರಗಳಲ್ಲಿ ಉಭಯ ರಾಷ್ಟ್ರಗಳ ಪಾಲುದಾರಿಕೆ ಬಗ್ಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಚರ್ಚಿಸಲಾಯಿತು ಅಂತ ತಿಳಿಸಿದರು. ಇನ್ನು 2 ಕಷ್ಟಕರ ವರ್ಷಗಳಲ್ಲಿ ಭಾರತವು ನಮಗೆ $3.5 ಬಿಲಿಯನ್ ಸಾಲವನ್ನು ನೀಡಿದ್ರಿಂದ ನಾವು ಚೇತರಿಕೆಯನ್ನು ಕಂಡಿದ್ದೇವೆ ಅಂತ ನಾನು ಒಪ್ಪಿಕೊಳ್ಬೇಕು. ಇದೆಲ್ಲವನ್ನು ಕೂಡ ನಾವು ಹಿಂತಿರುಗಿಸ್ತೇವೆ ಅಂತ ಕೃತಜ್ಞ ಭಾವನೆಯಲ್ಲಿ ಮಾತನಾಡಿದರು. ಇನ್ನು ಪರಿಸರ ಸ್ನೇಹಿ ಇಂಧನವು ಉಭಯ ದೇಶಗಳು ಜಂಟಿಯಾಗಿ ಕೆಲಸ ಮಾಡುವ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿದೆ ಅಂತ ವಿಕ್ರಮಸಿಂಘೆ ಇದೇ ವೇಳೆ ಹೇಳಿದರು. ಮೊದಲನೆಯದು ಶ್ರೀಲಂಕಾ ಮತ್ತು ಭಾರತದ ನಡುವಿನ ಗ್ರಿಡ್ ಅಂತರ್ ಸಂಪರ್ಕವಾಗಿದೆ. ಇದರಿಂದ ಪರಿಸರ ಸ್ನೇಹಿ ಶಕ್ತಿಯನ್ನು ಭಾರತಕ್ಕೆ ಕಳುಹಿಸಬಹುದು ಅಂತ ಹೇಳಿದ್ದಾರೆ. ಪಾಕಿಸ್ತಾನ ಸೇನೆಯ ಸಂವಹನ ಉದ್ದೇಶಕ್ಕಾಗಿ ಚೀನಾ ಕಂಪನಿಗಳು ವಿಶೇಷವಾಗಿ ತಯಾರಿಸಿಕೊಟ್ಟಿರುವಂತಹ ಟೆಲಿಕಾಂ ಉಪಕರಣಗಳು ಭಾರತದ ಮೇಲೆ ದಾಳಿಗೆ ಬರ್ತಾ ಇರುವ ಉಗ್ರರ ಕೈ ಸೇರ್ತಾ ಇರುವಂತಹ ಆತಂಕಕಾರಿ ಸಂಗತಿ ಪತ್ತೆಯಾಗಿದೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಉಗ್ರರನ್ನ ಭಾರತೀಯ ಭದ್ರತಾ ಪಡೆಗಳು ಸದೆ ಬಡಿದಾಗ ಚೀನಾ ನಿರ್ಮಿತ ಮೊಬೈಲ್ ಸಾಧನವಾಗಿರುವ ಅಲ್ಟ್ರಾಸಿಟ್ ಭಯೋತ್ಪಾದಕರ ಬಳಿ ಪತ್ತೆಯಾಗಿವೆ. ಭಾರತದಲ್ಲಿ ದಾಳಿ ನಡೆಸ್ತಾ ಇರುವಂತಹ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ ಉಗ್ರರ ಬಳಿ ಈ ಸಾಧನಗಳು ಪತ್ತೆಯಾಗಿರೋದ್ರೊಂದಿಗೆ ಭಯೋತ್ಪಾದಕ ಸಂಘಟನೆಗಳು ಪಾಕ್ ಸೇನೆಯಿಂದಲೇ ತರಬೇತಿ, ಶಸ್ತ್ರಾಸ್ತ್ರ ಹಾಗೂ ಇನ್ನಿತರ ವಸ್ತುಗಳನ್ನು ಪಡಿತಾ ಇರೋದಕ್ಕೆ ಮತ್ತೊಮ್ಮೆ ಸಾಕ್ಷಿ ಸಿಕ್ಕಂತಾಗಿದೆ. ಹಾಗಾದರೆ ಇನ್ನು ಏನಿದು ಅಲ್ಟ್ರಾಸಿಟ್? ಪಾಕಿಸ್ತಾನ ಸೇನೆಯ ಉದ್ದೇಶಕ್ಕಾಗಿ ಚೀನಾದ ಕಂಪನಿಗಳು ವಿಶೇಷವಾಗಿ ವಿನ್ಯಾಸ ಮಾಡಿಕೊಟ್ಟಿರುವ ಮೊಬೈಲ್ ಸಾಧನಗಳು ಇವು. ಸಾಮಾನ್ಯ ಮೊಬೈಲ್ ಫೋನ್ಗಳಂತೆ GSM ಅಥವಾ CDMA ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗದೆ ಕಾರ್ಯವನ್ನು ನಿರ್ವಹಿಸುತ್ತವೆ.
ರೇಡಿಯೋ ತರಂಗಾಂತರಗಳ ಮೂಲಕ ಸಂದೇಶ ರವಾನೆ ಹಾಗೂ ಸ್ವೀಕಾರಕ್ಕೆ ಇವು ಬಳಕೆ ಬರ್ತವೆ. ಪ್ರತಿ ಅಲ್ಟ್ರಾಸಿಟ್ ಕೂಡ ಗಡಿಯಾಚೆಗಿನ ನಿಯಂತ್ರಣ ಕೊಠಡಿ ಜೊತೆಗೆ ಲಿಂಕ್ ಆಗಿರ್ತದೆ. ನೇರವಾಗಿ 2 ಅಲ್ಟ್ರಾಸಿಟ್ಗಳ ನಡುವೆ ಸಂವಹನ ನಡೆಸಲು ಆಗದು. ಈ ಅಲ್ಟ್ರಾಸಿಟ್ಗಳ ಸಂದೇಶವನ್ನ ಚೀನಾದ ಉಪಗ್ರಹಗಳು ರವಾನೆ ಮಾಡ್ತವೆ. ಇವು ಗೂಢ ಲಿಪಿಯ ಮೂಲಕ ವರ್ಗವಾಗ್ತದೆ. ಕಳೆದ ವರ್ಷ ಜೂನ್ 17-18ರಂದು ಜಮ್ಮುವಿನ ಪೂಂಚ್ ಜಿಲ್ಲೆಯ ಸುರಾನ್ಕೋಟ್ನಲ್ಲಿ ನಡೆದ ಎನ್ಕೌಂಟರ್ ಹಾಗೂ ಇದೇ ವರ್ಷ ಏಪ್ರಿಲ್ 26ರಂದು ಉತ್ತರ ಕಾಶ್ಮೀರದಲ್ಲಿ ನಡೆದಂತಹ ಕಾರ್ಯಾಚರಣೆಯ ವೇಳೆ ಈ ಅಲ್ಟ್ರಾಸೆಟ್ಗಳು ಉಗ್ರರ ಬಳಿ ಪತ್ತೆಯಾಗಿರುವುದು ಭದ್ರತಾ ಪಡೆಗಳ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಬಳಿ ಇರುವ ಡಿಆರ್ಡಿಒ ಸಂಸ್ಥೆಯಲ್ಲಿ ಏರೋನಾಟಿಕಲ್ ಟೆಸ್ಟ್ ರೇಂಜ್ನಿಂದ ಪುಷ್ಪಕ್ ರಾಕೆಟ್ ಉಡಾವಣೆ ಯಶಸ್ವಿಯಾಗಿದೆ. ರನ್ವೇನಲ್ಲಿ ಬೆಳಗ್ಗೆ 7:40ಕ್ಕೆ ರಾಕೆಟ್ ಉಡಾವಣೆ ಮಾಡಲಾಯಿತು ಅಂತ ಇಸ್ರೋ ಮಾಹಿತಿ ನೀಡಿದೆ. ಸುಮಾರು 4.5 ಕಿಲೋಮೀಟರ್ ಎತ್ತರದಲ್ಲಿ ಹಾರಾಟ ನಡೆಸಿದಂತಹ ರಾಕೆಟ್ ಸುರಕ್ಷಿತವಾಗಿ ಲ್ಯಾಂಡ್ ಆಯಿತು. ಇದರೊಂದಿಗೆ ಮರುಬಳಕೆ ಮಾಡಬಹುದಾದ ರಾಕೆಟ್ ತಂತ್ರಜ್ಞಾನದಲ್ಲಿ ಇಸ್ರೋ ಮಹತ್ವದ ಮುನ್ನಡೆಯನ್ನು ಸಾಧಿಸಿದಂತಿದೆ. ಇನ್ನು ಕಡಿಮೆ ವೆಚ್ಚದಲ್ಲಿ ಮರುಬಳಕೆ ರಾಕೆಟ್ಗಳ ಉಡಾವಣೆಯಿಂದ ಹೆಚ್ಚಿನ ಹಣ ಉಳಿತಾಯ ಆಗಲಿದೆ ಎಂಬುದು ಇಸ್ರೋ ಉದ್ದೇಶವಾಗಿದೆ. ಭಾರತೀಯ ವಾಯುಪಡೆಯ ಚಿನೂಕ್ ಹೆಲಿಕಾಪ್ಟರ್ ಸಹಾಯದಿಂದ RLV-LEX-03 ಉಡಾವಣಾ ವಾಹನವನ್ನು ಮೇಲಕ್ಕೆ ಕೊಂಡೊಯ್ದು 4.5 ಕಿಲೋಮೀಟರ್ ಎತ್ತರದಿಂದ ಲ್ಯಾಂಡಿಂಗ್ಗೆ ಬಿಟ್ಟು ಟೆಸ್ಟ್ ಮಾಡಲಾಯಿತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.